ಇದ್ದ ಕಾರಣ ರಜೆ ಕೊಟ್ಟು ಮಳೆಯನ್ನು ನಿಲ್ಲಿಸಿದ್ದಾರೆ. ಇನ್ನೂ ಒಂಥರ ಹುಚ್ಚರಾಗಿ ಆಗ್ತದೆ, ಮನಸ್ಸೆಲ್ಲ ಅದು ಕುರ್ತ ಅಭ್ಯಾಸ ಆಗಿದೆ. 5 ರೂಪಾಯಿ ಆಕ್ಟಿಂಗ್ ಮಾಡ್ಲಿಕ್ಕೆ ಇದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಹಲೋ, ಯಾವ ಲೋಕದಲ್ಲಿ ಇದ್ದೀಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸೊ ಇವತ್ತು ನಾವು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಈಗ ಒಂದು ಪ್ಲೇಸಿಗೆ ಹೋಗ್ತಿದ್ದೇವೆ. ಅದು ಎಲ್ಲಿ ಅಂತ ಹೇಳಿಕೊಂಡು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲಿ ಅಂತ. ಸೊ ನಮ್ಮ ಚಾನಲ್ ಅನ್ನು ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾವು ಹಾಕುವ ವ್ಲಾಗ್ಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಮನೆಯಿಂದ ಹೊರಟದ್ದು ನಾನು, ಮಮ್ಮಿ, ಡ್ಯಾಡಿ, ಮತ್ತೆ ನಾವು ಅಲ್ಲಿಂದ ಅಕ್ಕನನ್ನು ಹಾಸ್ಪಿಟಲಿಂದ ಪಿಕಪ್ ಮಾಡ್ತು. ಹಾಸ್ಪಿಟಲ್ ಅಂದ್ರೆ ಅವಳಿಗೆ ಹಾಸ್ಪಿಟಲಲ್ಲಿ ಡ್ಯೂಟಿ ಇತ್ತು, ಹಾಗೆ ಅಲ್ಲಿಂದ ಪಿಕಪ್ ಮಾಡಿದ ಅವಳನ್ನು. ಹಾಯ್ ಗೈಸ್, ಹೇಗಿದ್ದೀರಿ ಎಲ್ಲರೂ? ಏನು ಮಾತಾಡ್ಲಿಕ್ಕೆ ಬರದೇ ಇಲ್ಲ, ಎಂತ ಮಾತಾಡ್ಬಿಡಿ ಗೊತ್ತಾಗುದಿಲ್ಲ. ಚಿನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದಲ್ಲ, ಸೊ ಹಾಗೆ ಅಂತ ಅಲ್ಲ ಚಿನ್ನು, ಅವಳೇ ಮಾತಾಡ್ಬೇಕು ಹೇಳಿ ಉಂಟಾ ಅಂತ ಹೇಳಿ ಕ್ಯಾಮರಾಕ್ಕೆ, ಹಾಗೆ ಅಲ್ವಾ? ಹಾಗಾಗಿ ಇವತ್ತು ನಾವು ಹೊರಡಿದ್ದೇವೆ. ಬೇಡ ಹೇಳುದು, ಮತ್ತೆ ಹೇಳ್ತೀವಿ ಸ್ವಲ್ಪ ಹೊತ್ತು ಬಿಟ್ಟು. ವಿಡಿಯೋ ನೋಡಿ ಆಯ್ತಾ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆಮೇಲೆ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇದಕ್ಕೆಲ್ಲ ಹಣ ಎಲ್ಲ ಕಟ್ಟಾಗುದಿಲ್ಲ, ಯಾರು ಕೂಡ ಇದರ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ನಾವು ಯೂಟ್ಯೂಬರ್ ಆಗಿ ಹೇಳ್ಬೇಕಾಗ್ತದೆ. ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಹಣ ಎಲ್ಲ ಕಟ್ಟಾಗುದಿಲ್ಲ. ಕೆಲವರಿಗೆ ಭಯ ಇರ್ಬಹುದು ಅದ್ರದ್ದು, ಹೇಳ್ಬೇಕಲ್ವಾ ನಾವು, ಅದಕ್ಕೋಸ್ಕರ ಹೇಳಿದ್ದು ನಾನು. ಮತ್ತೆ ಚಿನ್ನಿಗೆ ರಜೆ ಇತ್ತು ಇವತ್ತು, ಜೋರು ಮಳೆ ಇದ್ದ ಕಾರಣ ರಜೆ ಕೊಟ್ಟು ಮಳೆಯನ್ನು ನಿಲ್ಲಿಸಿದ್ದಾರೆ. ಆದ್ರೆ ಮೋಡ ಆಗಿದೆ ಹಾಗೆ. ಆಮೇಲೆ ನಮ್ಮ ಸ್ವೀಟಿ ಬಂದಿದ್ದಾಳೆ. ಸ್ವೀಟಿಯನ್ನು ನಾವು ಅವರನ್ನು ಪಿಕಪ್ ಮಾಡಿದ್ದು ಅಲ್ಲಿಂದ ಹಾಸ್ಪಿಟಲಿಂದ. ಈಗ ಅವಳಿಗೆ ಅಲ್ಲಿಯೇ ಡ್ಯೂಟಿ ಅಲ್ಲ, ಅಂದ್ರೆ ಅಲ್ಲಿ ಸ್ಟಡಿ ಅಲ್ಲ ಇರೋದು ಅವರಿಗೆ ಹಾಸ್ಪಿಟಲಲ್ಲಿ. ಮತ್ತೆ ಯಜಮಾನ್ರನ್ನು ನೋಡಿದ್ರಲ್ವಾ, ಏನೆಂತ ಉಂಟು ತೋರಿಸಿ. ಮತ್ತೆ ಏನ್ ಚಿನ್ನು? ಆಮೇಲೆ ಯಾಕೆ ಗೊತ್ತಾ, ನಮ್ದು ಟೀ ಕೂಡ ಕುಡ್ದಾಗ್ಲಿಲ್ಲ. ಟೀ ಕುಡಿಯೋದಿದ್ರೆ ಎಂತ ಆಗ್ತದೆ ಗೊತ್ತುಂಟಾ, ಚೆನ್ನಾಗಿ ಆಗ್ತದೆ. ಟೀ ಕುಡಿಬೇಕು, ಆಮೇಲೆ ಅದ್ರ ಜೊತೆ ಒಂದು ತಿಂಡಿ ಕೂಡ ತಿನ್ಬೇಕು. ಮಂಡೆ ಹೊಡುದಿಲ್ಲ. ಮಂಡೆ ಎಲ್ಲಿಂಟು ನಿಂದು? ಗೊತ್ತಿಲ್ಲ. ಇಲ್ಲಿ ಎಂತ ಮಾಡಿದ್ದಾರೆ? ನನ್ನ ಕೂದಲು ನೋಡಿ, ಸ್ವಲ್ಪ ಬೆಳಿಗ್ಗೆ ಸ್ನಾನ ಮಾಡಿ ತಲೆಗೆ ಹೊಟ್ಟೆ ಉಂಟು. ಟೀ ಕುಡಿಬೇಕು, ಟೀ ಕುಡಿಯೋದಿದ್ರೆ ಆಗಲಿಕ್ಕಿಲ್ಲ. ಟೀ ಕುಡ್ದು ಹೋಗುವ ಅಂತ ಹೇಳಿದ್ದೆ ನಾನು. ನೋಡು ಹೇಗೆ ಅಂತ ಹೇಳಿದ್ರು, ಟೀ ಕುಡ್ದೇ ಹೋಗುವ ಅಂತ. ಯಾಕೆ ನನಗೆ ಸಹ ಆಗುದಿಲ್ಲ, ಅದೊಂದು ಹ್ಯಾಬಿಟ್ ಆಗಿದೆ, ಕರ್ಮ ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲದಿದ್ರೆ ಎಂತ ಆಗ್ತದೆ ಗೊತ್ತುಂಟ, ಇನ್ನೂ ಒಂಥರ ಹುಚ್ಚರಾಗಿ ಆಗ್ತದೆ, ಮನಸ್ಸೆಲ್ಲ ಅದು ಕುರ್ತ ಅಭ್ಯಾಸ ಆಗಿದೆ. ಆಮೇಲೆ ಇಲ್ಲಿಗೆ ಅಂತೇಳಿ ಬೆಳಿಗ್ಗೆ ಒಂದು ಟೀ ಕುಡಿತೇನೆ. ಆಮೇಲೆ ಅವರು ಹೇಳುದು ಅಲ್ಲೆಲ್ಲ ಗುಡ್ಡ ಜಾರ್ತಿದೆ ಅಂತ. ನಾವು ಹೋಗುವ ರೋಡಲ್ಲಿ ಆ ಕಡೆ ಆ ಬದಿಯಲ್ಲೆಲ್ಲ ಗುಡ್ಡ ಜಾರ್ತಿದೆ ಎಲ್ಲ ಕಡೆ. ಅದೇ ದೊಡ್ಡ ಡೇಂಜರ್ ಅಲ್ಲ ಗುಡ್ಡ ಜರಿಯುದು. ಅಂದ್ರೆ ಈ ಮಳೆ ಮೊದಲಿನ ಕಾಲದ ಹಾಗೆ ಅಲ್ಲ ಈಗಿನ ಮಳೆ, ಅದಕ್ಕೆ ಮಕ್ಕಳಿಗೆ ಬೇಗ ರಜೆ ಕೊಟ್ಟು ಬಿಡ್ತಾರೆ. ಈಗದು ಎಂತ ಅಂತ ಹೇಳಿಲ್ಲ, ಒಟ್ಟಾರೆ ಮಳೆ ಬರುದು, ಗಾಳಿ ಮಳೆ ಎಂತ ಆಗಸ, ಎಂತ ಗಾಳಿ, ಗಾಳಿ ತುಂಬಾ ಎತ್ತರಿಗೆ ಇತ್ತು. ಚಿನ್ನು ಜೋರು ಗಾಳಿ ಬಂದ್ರೆ ಬೆಡ್ರೂಮ್ ಒಳಗೆ ಮಲಗುದು, ನಿದ್ದೆ ಮಾಡುದು, ನಿದ್ದೆ ಬರ್ತದೆ ಅಂತ ಹೇಳಿ, ಚಳಿ ಆಗ್ತದಂತ ಜೋರು. ನೋಡಿ ಅವಳ ಚಳಿಗೆ ಯಾವ ರೀತಿ ಇವತ್ತು ಡ್ರೆಸ್ ಮಾಡಿದಾಳಂತ. ಸ್ವೀಟಿ, ಹೇಗಿತ್ತು ಕ್ಲಾಸ್ ಎಲ್ಲ? ನಿನಗೆ ನಾವು ಪನ್ನೀರ್ ಮಂಚೂರಿಯನ್ ಒಂದು ಸ್ವಲ್ಪ ಇಟ್ಟಿದ್ದೀವಿ, ಮಧ್ಯಾಹ್ನ ಊಟಕ್ಕಂತೇಳಿ ತರಿಸಿದ್ದು ಪನ್ನೀರ್ ಮಂಚೂರಿಯನ್ ಸ್ವಲ್ಪ ಇಟ್ಟಿದ್ದೀವಿ. ಇವತ್ತು ಫ್ರೈಡೆ ವೆಜ್ ಅಲ್ಲ, ಖಾಲಿ ವೆಜ್ ತಿನ್ನಿಕ್ಕೆ ಸಾಗುದಿಲ್ಲ, ಏನಾದ್ರು ಸೈಡ್ ಬೇಕು ಅದ್ರ ಜೊತೆ, ಇಲ್ಲದಿದ್ರೆ ಚಪ್ಪೆ ಆಗ್ತದೆ. ಅದಕ್ಕೆ ಇವರ ಹತ್ರ ಇದು ಹಪ್ಪಳದಲ್ಲಿ ತಂದು ಕೊಟ್ಟಿದ್ದಾರೆ. ಮೊದಲು ಆರ್ಡರ್ ಮಾಡಿ ಆಗಿದೆ, ತಂದು ಬರುವಾಗ ಲೇಟ್ ಆಗ್ತದೆ ಹೇಳಿ, ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೀನಿ. ನಾವು ಲೇಟ್ ಆಗ್ಬಹುದು ಅಂತ. ದೊಡ್ಡ ಮೋಡ ಅಂತ ಹೇಳಿದ್ರೆ ನೋಡಿ, ಚಿನ್ನು ತೋರಿಸ್ತಾಳೆ. ಎಂತ ಒಂದು ದೊಡ್ಡ ಮೋಡ. ಮಳೆ ಇಲ್ಲ, ಈಗ ಮಳೆ ಬಂತು. ಬೆಳಿಗ್ಗೆಯಿಂದ ಅಷ್ಟೊಂದು ಮಳೆ ಇಲ್ಲ ಇತ್ತು. ಹಾಗೆ ಹಾಗೆ ಮಳೆ ಇಲ್ಲ. ಬೆಳಿಗ್ಗೆ ಬರ್ಲಿಕ್ಕೆ ಆಗ್ತದೆ.
ನಂತರ ಒಂದು ಕ್ವಶನ್ ಕೇಳಿ. ಒಂದು ಕೇಳಿಕಿತ್ತು ಯೂಟ್ಯೂಬ್ ಅಲ್ಲಿ. ನೀನ್ ಹೇಳಿದಲ್ಲ ಚಿನ್ನು ಮೊನ್ನೆಂದ ಹೇಳ್ತಿದ್ಲು. ಹೇಳಿ ಹೇಳಿ. ಅದು ಇಲ್ಲಿ ಅಂತ ಸರಿ ಕ್ವಶನ್ ಮಾಡ್ತಾ ಇದ್ರು ನೋಡಿ. ಒಂದು ಒಗಟ್ಟು ಇತ್ತಲ್ಲ ನೀ ಚಿನ್ನು, ಒಂದು ಹೇಳ್ತಿದ್ಯಲ್ಲ, ಒಂದು ಒಗಟ್ಟು ಕೇಳಿಕೊಂಡ್ರೆ. ಆರ್ಯಭಟ್ಟ ಸೊನ್ನೆಯನ್ನು ಕಂಡು ಹಿಡಿದರು ಅಂತೀರಾ? ಆರ್ಯಭಟ್ಟ ಹುಟ್ಟಿದ್ದು ಕಲಿಯುಗದಲ್ಲಿ ಅಂತೀರಾ? ಹಾಗಾದರೆ ಅದಕ್ಕೂ ಮೊದಲು ರಾವಣನಿಗೆ 10 ತಲೆ, ಕೌರವರಿಗೆ 100 ಜನ ಅಂತ ಯಾರು ಲೆಕ್ಕ ಹಾಕಿದ್ದು? ಗೊತ್ತಾಯ್ತಾ ಫ್ರೆಂಡ್ಸ್? ಎಲ್ರಿಗೂ ಗೊತ್ತಾಯ್ತಾ? ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಗದಿದ್ರೆ ಹೇಳಿ, ಮತ್ತೆ ಆನ್ಸರ್ ಗೊತ್ತಿದ್ರೆ ಸಹ ಕಮೆಂಟ್ ಅಲ್ಲಿ ಹೇಳಿ. ಆರ್ಯಭಟ್ಟ ಸೊನ್ನೆಯನ್ನು ಕಂಡು ಹಿಡಿದರು ಅಂತೀರಾ? ಆರ್ಯಭಟ್ಟ ಹುಟ್ಟಿದ್ದು ಕಲಿಯುಗದಲ್ಲಿ ಅಂತೀರಾ? ಹಾಗಾದ್ರೆ ಅದಕ್ಕೂ ಮೊದಲು ರಾವಣನಿಗೆ 10 ತಲೆ, ಕೌರವರು 100 ಜನ ಅಂತ ಯಾರು ಲೆಕ್ಕ ಹಾಕಿ? ನಾನೊಂದು ಹೇಳ್ದೇನೆ ಅಂತೀರಾ ಅಂತಾರೆ. ಯಾರು ಅಂತಾರೆ? ನಾವು ಅಂತಿದ್ದೇವಾ? ಅದು ಆರ್ಯಭಟ್ಟ ಆರ್ಯಭಟ್ಟ ಫೌಂಡರ್ ಆಫ್ ದ ಝೀರೋ ಅಂತ ಯಾರು ಹೇಳಿದ್ರು? ನಾನು ಹೇಳುದಿಲ್ಲಪ್ಪ. ಅದು ನಿಮಗೆ ಗೊತ್ತಿಲ್ಲ, ಅದಕ್ಕೆ ನೀವು ಹೇಳುದಿಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಗೆ ಓದ್ಲಿಲ್ಲ, ಹಿಸ್ಟ್ರಿ ಮಾಡುವ ಒಳಗಿದ್ರಿ ನೀವು, ನಿಮಗೆ ಗೊತ್ತಿಲ್ಲ. ಇದು ಸಮಾಜದಲ್ಲಿ ಹಿಸ್ಟ್ರಿ ಬರ್ತದೆ. ಸೈಲೆನ್ಸ್ ಪ್ಲೀಸ್. ನಾನು ಹೇಳ್ತೇನೆ ಇತಿಹಾಸ. ಸೈಲೆನ್ಸ್ ಪ್ಲೀಸ್. ಏನ್ ಗೊತ್ತುಂಟ ಫ್ರೆಂಡ್ಸ್, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಓಕೆ, ಅದಲ್ಲ ಈಗ ನಾನು ಕೇಳುದು. ಈಗ 10 ತಲೆ ಅಂತ ತಗೊಂಡು ರಾವಣ ಹೇಳಿ ಅಂತ ಯಾರು ಹೇಳಿದ್ರು ನಿಮ್ಗೆ? ರಾವಣ 10 ತಲೆ ಅಂತ ಯಾರು ಹೇಳಿದ್ರು? ನೀವು ಮಹಾಭಾರತ ನೋಡಿಲ್ವಾ? ರಾಮಾಯಣ ಹೌದು, ಅವರು 10 ತಲೆ ರಾವಣ. ಆಗ ಅವರು 0 ಅಂತ ಹೇಳಿಲ್ಲ, 10 ಅಂತ ಹೇಳಿದ್ರು. ಅವ್ರು ಹಿಂದಿಯಲ್ಲಿ ಮಾಡಿದ್ರು ವಾಲ್ಮೀಕಿ. ಇವರದು ಮಾತುಕತೆ ಇರ್ತದೆ, ಕಂಟಿನ್ಯೂ ಆಗ್ತಾ ಇರ್ತದೆ. ನಾವು ಜೀವನದಲ್ಲಿ ರಾಜನ ತರ ಇರಬೇಕು ಅಥವಾ ರಾಜ ಯಾರಾದರೂ ನನಗೇನು ಅನ್ನೋ ತರ ಇರಬೇಕು. ಒಗಟ್ಟಿದ್ರೆ ಹೇಳು, ಒಗಟ್ಟಿದ್ರೆ ಒಗಟ್ಟು ಬೇಡಿಸುವಂತ ಅಲ್ವಾ? ಆಗ ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಬರ್ತದೆ. ನಮ್ಮ ಸಬ್ಸ್ಕ್ರೈಬರ್ ಕೂಡ ಅವರು ಕೂಡ ಮನಸ್ಸಿಗೆ ಕೆಲಸ ಕೊಡ್ತಾರೆ. ರಾಮಾಯಣದಲ್ಲಿ ಇನ್ನು ಈ ವಿಡಿಯೋ ಅನ್ನು ಇಲ್ಲಿ ಕಟ್ ಮಾಡ್ತೇನೆ. ಇನ್ನು ಇವರಿವರು ಮಾತಾಡಿಕೊಂಡಿರ್ತಾರೆ, ಅವರು ಮಾತಾಡಿಕೊಂಡಿರ್ತಾರೆ. ನನಗೆ ಇನ್ನು ಬ್ಯಾಟ್ರಿ ಲೋ ಆದ್ರೆ ತುಂಬಾ ಕಷ್ಟ ಆಗ್ಬಹುದು ವಿಡಿಯೋ ಮಾಡ್ಲಿಕ್ಕೆ. ಓಕೆ, ನೀನ್ ಇನ್ನೇನು ತಕೊಳ್ಳಿ. ವಾವ್, ಗೋಲಿ ಬಜ್ಜಿ ಈಚೆ ಹಿಂದೆ ನೋಡಿ. ದಿಸ್ ಈಸ್ ವಾಟ್ ಯು ನೋ, ದಿಸ್ ಈಸ್ ಆನಿಯನ್ ಪಕೋಡಾ. ದಿಸ್ ಈಸ್ ಮ್ಯಾಂಗ್ಳೂರಿಯನ್ಸ್ ಫೇವ್ರೇಟ್ ಗೋಳಿ ಬಜ್ಜಿ. ಇದು ಚಟ್ಟಂಬಡೆ. ಚಾ ಬಂತು ಮಮ್ಮಿ. ಚಾಯಿಗೆ ಉಂಟು ಮಮ್ಮಿ ಬಿಸಿ ಬಿಸಿ ಚಾ. ಯಾವಾಗಲೂ ಬಿಸಿ ಬಿಸಿ ಕುಡಿಬೇಕು, ತಣ್ಣಗ ಕುಡಿಬೇಕು. ತೆಗೀರಿ. ನೋಡಿ, ನಾನು ಈ ಜೀರಿಗೆ ತಕೊಂಡೆ. ನನ್ನ ಮಗ ತಿಳಿದು ಇದು ಜೀರಿಗೆ ತಕೊಳ್ಳೋ, ಇದು ಎಂತಕ್ಕೆ ನಿನಗೆ? ಇದು ಉತ್ತರಿ ಮಾಡ್ಲಿಕ್ಕ? ಅದಿಡೀ ತಿಂಗಳಿಗೆ. ಇದು ಯಾಕೆ ಇಷ್ಟು ದೊಡ್ಡ ಕೇಳಿದ್ವಿ ಬೆಳಗ್ಗೆ? ಎಂತ ನಿಮಗೆ ಇದು ಮಾಡ್ಲಿಕ್ಕೆ ಉಂಟ? ಉಕ್ಕರಿ ಮಾಡಿ ತಿನ್ಲಿಕ್ಕೆ ಉಂಟು, ಪಲ್ಯ ಮಾಡಿ ತಿನ್ಲಿಕ್ಕೆ ಉಂಟು. ಅದು ಇಷ್ಟು ಸಾಕಾಗ್ತದೆ ಜೀರಿಗೆ ನಮಗೆ. ಇದು 2 ಪ್ಯಾಕೆಟ್ ತೆಗೆದು ಸಾಕಾಗ್ತದೆ. ಇವಳನ್ನು ನೋಡ್ಲಿಲ್ಲಲ್ಲ, ಇವಳನ್ನು ನೋಡಿದವರು ಈಗ ನೋಡಿ. ಅದು ಸಾಂಗ್ ಆಗ್ತದೆ. ನಾನು ಬಾಯಲ್ಲಿ ಅದು ಮ್ಯೂಟ್ ಮಾಡ್ಬೇಕು. ₹5 ಆಕ್ಟಿಂಗ್ ಮಾಡ್ಲಿಕ್ಕೆ ಇದ್ರೆ ₹100 ಆಕ್ಟಿಂಗ್ ಮಾಡ್ತಾರೆ. 90 ರೂಪಾಯಿಗೆ ಆಗ್ಬೋದು. ಮಿಕ್ಸ್ ಮಾಡಿ ಹಾಕೊಳ್ಳೋ ಟೈಮ್ ತಗೊಳ್ತಾರೆ. ಗ್ಲಾಸಾ ಎಂತ ಹಾಕಿಡು ಇದರಲ್ಲಿ? 19 ರೂಪಾಯಿಗೆ ಆಗ್ಬೋದು, ಕಮ್ಮಿ. ಏನಂತ ತಗೊಂಡು ಮನೆಯಲ್ಲಿ ಹೇಳ್ತೇನೆ. ಇಂಗುಂಟಲ್ಲಿ ಇಂಗು ನೆಲ್ಲಿಕಾಯಿ ಒಂದು ರಾಶಿ ಸ್ವೀಟಿಗೆ ಬೇಕಂತೆ ನೆಲ್ಲಿಕಾಯಿ ತಿನ್ನಲಿಕ್ಕೆ. ಎಷ್ಟು? 125 ಆಮ್ಲ. ಆಮೇಲೆ ಫ್ರೂಟ್ಸ್ ಎಲ್ಲ ಉಂಟು ಫ್ರೆಂಡ್ಸ್. ಮತ್ತು
ನೋಡ್ತಾ ಇದ್ದೇವೆ ಎಂತ ತೆಗೆಯೋದು ಅಂತೇಳಿ. ಕೆಲವೆಲ್ಲ ಫ್ರೆಶ್ ಉಂಟು, ಮತ್ತು ಅದೊಂದು ಉಂಟಲ್ಲ ಅದು ಅಷ್ಟೊಂದು ಒಳ್ಳೆದಿಲ್ಲ. ಈಗಿನ ಸೀಸನ್ ಫ್ರೂಟ್ ಎಂಥ ಚಪ್ಪಟ್ ಚಳಿ ಅದೆಲ್ಲ ಕೆಲವೆಲ್ಲ ಹಾಳಾಗಿದೆ, ಕೆಲವೆಲ್ಲ ಅಷ್ಟೊಂದು ಒಳ್ಳೆ ಇಲ್ಲ. ಅವ್ರ ಹತ್ರ ಹೇಳೋದು ಬೇಗ ತೆಗೀರಿ, ಹೋಗುವ ಬೇಗ. ಆಯ್ತಾ? ಇಲ್ಲಿ ನೋಡಿ ಇಷ್ಟೆಲ್ಲ ಸಾಮಾನು ಆಯಿತು. ಇಷ್ಟೆಲ್ಲ ಮಕ್ಕಳು ಮೇಲೆ ಹೋದ್ರು, ಅಲ್ಲಿ ಕೆಲವೆಲ್ಲ ಐಟಮ್ಸ್ ನೋಡಲಿಕ್ಕೆ. ಬಾಯ್. ಸ್ಟ್ರಗಲ್ ಇಸ್ ರಿಯಲ್. ಕ್ಯಾಮರಾ ಆನ್ ಮಾಡುವಾಗ ಎಲ್ಲ ಸೈಲೆಂಟ್ ಆದ್ರು. ಎಂತ ಮಾತಾಡ್ತಾರೆ ಇಲ್ಲಿಲ್ಲ, ನಾನ್ ಸ್ಟಾಪ್ ಕೂಡ ಹಾಗೆ, ಸ್ವೀಟಿ ಕೂಡ ಹಾಗೆ, ಮತ್ತೆ ಚಿನ್ನ ಕೂಡ ಹಾಗೆ. ಎಷ್ಟು ಮಾತಾಡಿದ್ರು ಮಳೆ ಎಲ್ಲ ನಿಂತಿತು. ನಾವು ಈಗ ಮನೆಗೆ ಹೊರಡಿದ್ದೇವೆ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗೀತು. ಹಾಗಾಗಿ ಈಗ ಹೊರಡಿದ್ದೇವೆ ಮನೆಗೆ. ಇನ್ನು ಸೀದಾ ಮನೆಗೆ ಹೋಗುದು, ಬೇರೆಗೆ ಹೋಗ್ಬೇಕಂತೆ. ಮನೆಯಲ್ಲಿ ಆಚೆ ಈಚೆ ನೋಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಎಲ್ಲ ಕಡೆ ನೋಡಿದ್ರು ಗುಡ್ಡ ಜಾರ್ತಿದೆ, ತುಂಬಾ ಭಯ ಆಗ್ತಾ ಉಂಟಪ್ಪ. ಇನ್ನು ದೂರ ಹೋಗುದು ನಾವು, ದೂರ ಹೋಗುದು ಬೇಗ. ಇನ್ನು ಮನೆಗೆ ಹೋಗುದು ಫ್ರೆಂಡ್ಸ್, ಆಯ್ತು ನಮ್ದೆಲ್ಲ. ಹಾಗಾಗಿ ಈಗ ಮನೆಗೆ ಹೊರಟದು, ಮತ್ತೆ ದೂರ ಹೋಗುದು ಕೇಳುದು ಇವರ ಹತ್ರ. ಈಗ ಇಲ್ಲಿ ಹೋಗ್ಲಿಕ್ಕೆ ಉಂಟಂತೆ, ಹೋಗುವ ಅಂತ ಹೇಳ್ತಿರ್ತಾರೆ, ಗೊತ್ತಿಲ್ಲ. ಚಳಿ ದೇಸಿ ಬಂದ್ ಮಾಡಿ, ಚಳಿ ಇರ್ತದೆ. ನೋಡಿ ಫ್ರೆಂಡ್ಸ್, ಈಗ ತೆಂಗಿನೆಣ್ಣೆಗೆ ಸಹ ಕಾಸ್ಟ್ಲಿ ಆಗಿದೆ. ಸೊ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಶಾಪ್ ಇತ್ತು, ಪ್ಯೂರ್ ಕೋಕೋನಟ್ ಆಯಿಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ಚಿನ್ನು. ಈಗ ಬರ್ತಾ ಇದ್ದಾಳೆ ನೋಡಿ. ಶೋರೂಮ್ ಆಗಿ ಉಂಟು, ರೇಟ್ ಕಡಿಮೆ. ಬಂದು ನೋಡಿ ಎಂತ ಉಂಟು, ಬೇರೆ ಎಂತೆಲ್ಲ ಉಂಟು. ತೆಂಗಿನೆಣ್ಣೆ ಬಂತು, ಅದು ರೇಟ್ ದೊಡ್ಡ ರೇಟ್ ಏನಿಲ್ಲ. 1 ಲೀಟರ್ ಎಷ್ಟು 490 ಅಂತೆ. ಬಂದಿದ್ದೇವೆ ಕೇಳಿದ್ರೆ ಅಲ್ಲಿ ಸಂಜೆ ಟೀ ಕೊಡ್ತೇವಲ್ಲ, ಮತ್ತೆ ಇನ್ನು ಮನೆಗೆ ಹೋಗುವಾಗ ಲೇಟ್ ಆಗ್ಬೋದು ಹೇಳಿ ಇಲ್ಲಿ ಊಟ ಮಾಡಿ ಹೋಗುವ ಅಂತ. ಯಾಕೆ ಹೇಳಿದರೆ ಮಳೆ ಸಹ ಬರ್ತದೆ. ಮನೆಯಲ್ಲಿ ಪದಾರ್ಥ ಉಂಟು, ರೈಸ್ ಇಲ್ಲ. ಇನ್ನು ಯಾರು ರೈಸ್ ಮಾಡುವಾಗ, ಅದಕ್ಕೆ ಯಾರು ಹೇಳಿದ್ರು ಊಟ ಮಾಡಿ ಹೋಗುವ. ರೈಸ್ ಮಾಡಲಿಕ್ಕೆ ಹೋದರೆ ತುಂಬ ಲೇಟ್ ಆಗ್ತದೆ. ಇಲ್ಲಿಂದ ರೀಚ್ ಆಗುವಾಗ ಇನ್ನು ಲೇಟ್ ಆಗ್ಬೋದು. ಹಾಗೆ ಮೈಕ ತರಲಿಲ್ಲ ಕ್ಯಾನ್ಸರ್ ಇದು ಇದು ಸೂಪ್, ವೆಜಿಟೇಬಲ್ಸ್ ಊಟದ ಜೊತೆಯಲ್ಲಿ ಬರ್ತದೆ. ಅದು ಕೊಂಬು ಅದೇ ಇಲ್ಲಿ ಇದಿಲ್ಲ, ಸೌತ್ ಇಲ್ಲ, ಇಲ್ಲಿ ನಾರ್ತ್ ಮಾತ್ರ. ನಂದೆಂತೆಲ್ಲ ಗೈಸ್, ನನ್ನದು ಸಿಂಪಲ್ दाल खिचड़ी, दाल तड़का, दाल खिचड़ी. हेलो हाँ ಫ್ರೆಂಡ್ಸ್ ಎಂತ ಗೊತ್ತುಂಟಾ, ಈವ್ನಿಂಗ್ ಅಂತ ಹೇಳಿ ನೋಡಿದ್ದು ಹೊರಗಡೆ ಹೋಗುವನ ಬೇಡವಾ ಅಂತೇಳಿ. ಮೋಡ ಹಾಕಿತ್ತು, ಮತ್ತೆ ಇಲ್ಲೆಲ್ಲ ತುಂಬಾ ಮಳೆ. ನಿಮ್ಮ ಊರಲ್ಲೆಲ್ಲ ಹೇಗೆ ಮಳೆ ಉಂಟು? ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ ಇವತ್ತು ಕೂಡ ಕಾಲ್ ಮಾಡಿ ಮಾತಾಡಿದ್ರು. ಅಶ್ವಿನಿ, ನನ್ನ ಬೆಸ್ಟ್ ಫ್ರೆಂಡ್ ಅವರು, ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಶ್ವಿನಿ ಅಂತೇಳಿ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಕಾಲ್ ಬಂದಿತ್ತು, ಅಲ್ಲಿ ಮಾತಾಡಿದ್ರು ಮಳೆ ಎಲ್ಲ ಹೇಗೆ ಉಂಟಂತ. ವಿಜಯಪುರಕ್ಕೆ ಪಾಪ ಕರಿತಾನೇ ಇದ್ದಾರೆ. ಇವತ್ತು ಸಹ ಹೇಳಿದ್ರು ಬನ್ನಿ, 1-2 ದಿನ ಆದ್ರೂ ಹೊರಟಾಗಿ ಹೋಗಿ ಫ್ಯಾಮಿಲಿ ಸಮೇತ ಬನ್ನಿ ಅಂತೇಳಿ. ಹಾಗೆ ಈಗ ಮಳೆ ಅಲ್ಲ, ತುಂಬಾ ಮಳೆ ಉಂಟು. ನಾವೀಗ ಲಾಂಗ್ ಹೋಗುದನ್ನೇ ಬಿಟ್ಟಿದ್ದೇವೆ, ಲಾಂಗ್ ಜರ್ನಿ ಮಾಡೋದನ್ನು. ಅದೇ ಮೊನ್ನೆ ಒಂದು ಅಂಕೋಲ ಸಿರ್ಸಿ ಟೆಂಪಲ್ಗೆ ಹೋದವರು ಆಮೇಲೆ ಎಲ್ಲಿಗೂ ಕೂಡ ಹೋಗ್ಲಿಲ್ಲ. ಹಾಗಾಗಿ ಅವರೀಗ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಊರಿಗೆ ಬನ್ನಿ ಅಂತ. ಅವರ ಹಸ್ಬೆಂಡ್ ಕೂಡ ಪೊಲೀಸ್ ಅಲ್ಲಿ, ಅವರು ಸಹ ಕಾಂಟೆಂಟ್ ಕ್ರಿಯೇಟರ್. ಅವರು ಕೂಡ ಕಂಟೆಂಟ್ ಕ್ರಿಯೇಟರ್. ಹಾಗೆ ಯಾವಾಗಲೂ ಕರೀತಾರೆ ಪಾಪ. ಇವತ್ತು ಕೂಡ ತುಂಬಾ ಒತ್ತಾಯ ಮಾಡ್ತಾ ಇದ್ರು. ನೋಡ, ಇನ್ನು ನೆಕ್ಸ್ಟ್ ಟೈಮ್ ನೋಡುವ, ಮಳೆ ಎಲ್ಲ ಕಡಿಮೆ ಆಗ್ಲಿ, ಮತ್ತೆ ಮಕ್ಕಳಿಗೆಲ್ಲ
ರಜೆ ಸಿಗ್ಲಿ ನೋಡುವ ಅಂತೇಳಿ ಕಣ್ಣಿಗೆ ಇಟ್ಟಿದೆ, ಅಕ್ಟೋಬರಲ್ಲಿ ನೋಡುವ ಅಂತೇಳಿ ಅಲ್ವಾ. ಇಲ್ಲಿ ಜೋರು ಮಳೆ ಫ್ರೆಂಡ್ಸ್. ಎಂತ ಇವತ್ತು ರೀಲ್ಸಿಗೆ ಅಂತ ನಾವು ಹೊರಗಡೆ ಹೋಗುವ ಅಂತೇಳಿ ಪ್ಲಾನ್ ಇತ್ತು, ಮತ್ತೆ ದೊಡ್ಡ ಮೋಡ ಹಾಕಿದ್ದು, ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೆವು. ಇಲ್ಲೇ ಮಾಡಿದ್ವಿ, ನಮ್ಮ ತೋಟದಲ್ಲಿ ಎಲ್ಲ ರೀಲ್ಸ್ ಮಾಡಿದ್ದು. ನಮ್ಮ ತೋಟ ನೋಡಿ ಯಾರೆಲ್ಲ ನೋಡ್ಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸಹ ನೋಡಿ. ಹಾಗೂ ಯಾರೆಲ್ಲ ಈಗ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಿ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಹಾಗೂ ಫೇಸ್ಬುಕ್ ಕೂಡ ಶರ್ಮಿಳಾ GK ಅಂತೇಳಿ, ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಫಾಲೋ ಮಾಡಿ. ಹಾಗೆ ಹಸ್ಬೆಂಡ್ ಪಾಪ ಇದ್ರು, ಅವರು ಎಂತ ಗೊತ್ತುಂಟ, ನಾನು ನಮ್ದು ಕೆಲವೆಲ್ಲ ಫೋಟೋಸ್ ಎಲ್ಲ ತೆಗಿಲಿತ್ತು ನಮ್ಮ ತೋಟದಲ್ಲಿ. ಹಾಗೆ ಒಂದೊಂದು ಪೋಸ್ ಅಲ್ಲಿ ಮಗಳೆಲ್ಲ ನಮ್ಗೆ ಹೇಳಿಕೊಟ್ಲು, ಹೀಗೆ ಮಾಡಿ ಹಾಗೆ ಎಲ್ಲ ಒಂದೊಂದು ಪೋಸ್ ನಮ್ಮ ಮಗಳು ಪೋಸ್ ಕೊಟ್ಟು, ಹೀಗೆ ಮಾಡಿ ಹಾಗೆ ಮಾಡಿ ಎಲ್ಲ ಹಾಗೆ ಹೀಗೆ ಅಂತ ಹೇಳೋದು ಲೇಟ್ ಆಯ್ತು ಫೋಟೋ ತೆಗೆದು. ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಳಿಗೆ ಗೊತ್ತೇ ಇಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ ಇಲ್ಲಿ. ಹಾಗೆ ಅವ್ರು ಹೇಳಿದ್ರು ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ ಅಂತ, ನಾನು ಹೋಗಿ ಅಂತ ಕಳಿಸಿದೆ, ನಾನು ಮಾತಾಡ್ತೇನೆ ಅಂತೇಳಿ. ಅವ್ರಿಗೆ ಗೊತ್ತೇ ಇಲ್ಲ, ತುಂಬ ಹೊತ್ತಾಯ್ತು ನಮ್ದು. ಈಗ 8 ಗಂಟೆ ಆಯ್ತು. ನಾವು ಈವ್ನಿಂಗ್ ಇವತ್ತು ತೋಟಕ್ಕೆ ಹೋಗಿದ್ದೀವಿ ನಮ್ದು. ಅಲ್ಲಿ ಫೋಟೋಶೂಟ್ ಆಯ್ತು, ರೀಲ್ಸ್ ಆಯ್ತು, ಕಾಮಿಡಿ ರೀಲ್ ಆಯ್ತು, ಮತ್ತೆ ನಮ್ದು ಓನ್ ಕಂಟೆಂಟ್ ಕೂಡ ಮಾಡಿದೆವು, ಅದು ಕೂಡ ಆಯ್ತು. ಎಲ್ಲ ಮುಗಿಸಿ ಬರುವಾಗ 7:30 ಆಯ್ತು. ಆಮೇಲೆ ನನಗೆ ನೆನಪಿಲ್ಲ ಯೂಟ್ಯೂಬ್ಗೆ ವಿಡಿಯೋ ಆಗ್ಬೇಕು ಅಂತೇಳಿ. ಹಾಗೆ ನಮ್ಮ ಚಿನ್ನೆ ಹೇಳಿದ್ಲು, ಮಮ್ಮಿ ಯೂಟ್ಯೂಬ್ಗೆ ವಿಡಿಯೋದಲ್ಲಿ ಮಾತಾಡುದಿಲ್ಲ ಅಂತ. ಹಲೋ, ಯಾವ ಲೋಕದಲ್ಲಿ ಇದ್ದೀಯಾ? ಒಮ್ಮೆ ನಮ್ದು ಫ್ರೆಶ್ ಅಪ್ ಆಗಿ ಹೊರಡುದು, ನಾವು ಸ್ನಾನ ಮಾಡಿ ದೇವರಿಗೆ ಕೈ ಮುಗ್ದು ಹಾಗೆ ಹೊರಡಿ ಔಟ್ ಸೈಡ್ ಎಲ್ಲ ಹೋಗಿ ಬಂದು ಪುನಃ ನಮ್ಗೆ ನೈಟ್ ಮಲಗುವಾಗ ಅಂತೂ ಇನ್ನೊಮ್ಮೆ ಫ್ರೆಶ್ ಅಪ್ ಆಗಿ ಮಲಗುದು ನಾವು, ಅದು ನಿದ್ದೆ ಬರುದಿಲ್ಲ. ನಂದು ವ್ಲಾಗ್ಸಿಗೆ ಬಂತು ಕಮೆಂಟ್, ಜ್ಯೋತಿ ಅಂತೇಳಿ, ಅವರದ್ದು ಗೃಹ ಪ್ರವೇಶ ಆಯ್ತಂತೆ. ಹಾಗೆ ತುಂಬ ಖುಷಿ. ಮೇಡಮ್ ನೀವು ತುಂಬ ಬ್ಲೆಸ್ಸಿಂಗ್ ಮಾಡಿದ್ದೀರಿ ನಮಗೆ, ನಿಮ್ಮದು ಮನೆ ಕೂಡ ಒಳ್ಳೆ ರೀತಿಯಲ್ಲಿ ಆಗಿ ಅಂತೇಳಿ ನಮಗೂ ಕೂಡ ನೀವು ಹಾರೈಸಿದ್ದೀರಿ. ಹಾಗೆ ಮನೆ ಗೃಹ ಪ್ರವೇಶ ಎಲ್ಲ ಆಯಿತು, ಗಡಿಬಿಡಿಯಲ್ಲೆಲ್ಲ ಗೃಹ ಪ್ರವೇಶ ಆಯಿತು. ಹಾಗೆ ತುಂಬ ಖುಷಿ ಆಯಿತು. ನೀವು ಯಾವಾಗಲೂ ಕೂಡ ಅಂದರೆ ನಮ್ಮ ಜೊತೆ ನಾನು ಹಾಕಿದ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀರಿ, ನಮಗೆ ಕೂಡ ಒಂದು ಬ್ಲೆಸ್ಸಿಂಗ್ ಮಾಡಿದ್ದೀರಿ ಅಂತೇಳಿ ಅವರೊಂದು ಖುಷಿ ಆಯಿತು ನೋಡಿ. ಹಾಗೆ ಅಲ್ವಾ? ಹಾಗೆ ಎಲ್ಲರೂ ಕೂಡ ಖುಷಿಯಲ್ಲಿರಬೇಕು. ನಾವು ಬಯಸೋದು ಅದನ್ನೇ, ಎಲ್ಲರೂ ಖುಷಿ. ಈಗ ನಾವು ಮಾತ್ರ ಅಲ್ಲ, ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ಹಾಗೆ ಎಲ್ರಿಗೂ ಕೂಡ ನಾವು ಒಳ್ಳೆದೇ ಬಯಸೋದು. ನನ್ನ ಮನಸ್ಸು ಹಾಗೆ ಫ್ರೆಂಡ್ಸ್, ನಂದು ಅಂತೇಳಿ ಅಲ್ಲ, ನನ್ನ ಮಕ್ಕಳಾಗಲಿ ಗಂಡಾಗಲಿ ನಾವು ಟೋಟಲ್ ಆಗಿ ಹೇಳೋದಾದ್ರೆ ನಾವು ಎಲ್ರಿಗೂ ಕೂಡ ಒಳ್ಳೆದನ್ನೇ ಬಯಸೋದು, ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು. ಹಾಗೆ ಯಾರಿಗೂ ಕೂಡ ಈಗ ನಮ್ಗೆ ಯಾರು ಉಪದ್ರ ಕೊಟ್ಟರು, ನಮ್ಗೆ ಯಾರು ತೊಂದರೆ ಕೊಟ್ಟರು, ನಾವು ಅವರಿಗೆ ಕೇಡು ಬಯಸ್ಲಿಕ್ಕೆ ಹೋಗುದಿಲ್ಲ, ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಬಯಸೋದು. ಯಾಕೆ ಗೊತ್ತುಂಟು, ಆಗ ನಮ್ಗೆ ದೇವರು ಕೂಡ ನಮ್ಮನ್ನು ಕಾಪಾಡ್ತಾರೆ. ಫಸ್ಟ್ ಆಫ್ ಆಲ್ ಹೇಳುದು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಳ್ಳೇದಿರ್ಬೇಕು. ಹಾಗೆ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಬಾರ್ದು, ಯಾರಿಗೂ ಕೂಡ ಮೋಸ ಮಾಡಬಾರ್ದು, ಎಲ್ರಿಗೂ ಕೂಡ ಒಳ್ಳೇದನ್ನೇ ಬಯಸೋದು. ಹಾಗೆ ಆಗ ನಮಗೂ ಕೂಡ ದೇವರು ಕಾಪಾಡ್ತಾರೆ ನಮಗೆ, ಅಷ್ಟೇ ಹೇಳುದು. ಮತ್ತೆ ಯಾರ ಮೇಲೆ ಕೂಡ ಒಂದು ಜಲಸ್ ಮಾಡುವಂಥದ್ದು ಅಂಥದ್ದೆಲ್ಲ ನಮ್ಮಲ್ಲಿ ಇಲ್ಲ. ಖುಷಿಯಿಂದ ಮಾತಾಡ್ತೇವೆ ಅಷ್ಟೇ. ಎಲ್ಲರೂ ಕೂಡ ಖುಷಿಯಾಗಿರಿ, ಎಲ್ರಿಗೂ ಕೂಡ ಹೇಳುದು ನಾನು, ಎಲ್ಲರೂ ಕೂಡ ಖುಷಿಯಾಗಿರಿ. ಹಾಗೂ ಜೀವನದಲ್ಲಿ ನಗುತ್ತಾ ಇರಿ, ಇದುವೇ ಜೀವನ ಎಂದು ಹೇಳುತ್ತಾ ಈ ಒಂದು ಪುಟ್ಟ ಬ್ಲಾಗ್ ಅನ್ನು ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಗುವ ನಯನ ಮಧುರ